ನನಗಂತೂ ಇವತ್ತು ತುಂಬ ಖುಷಿ ಆಗ್ತೈತೆ. ನನ್ನ ಹೆಸ್ರಿಗೆ ಹೊಲ ಎಲ್ಲ ಪಕ್ಕ ರಿಜಿಸ್ಟರ್ ಆಗಿ ಎಲ್ಲ ನಮಗೆ ಪತ್ರಗಳು ಬಂದಿದ್ದಾವೆ. ನಮ್ಮ ಹೊಲ ಹೋಗಿದ್ದು ನಾನು ಎಷ್ಟೇ ನೆಮ್ಮದಿಯಾಗಿರ್ಬೇಕಂತಂದ್ರೂ ಇದೊಂದು ನನಗೆ ಆಗ್ಲಲ್ಲ ಕಾಡೋದು ನನ್ನ ಮನಸ್ಸಲ್ಲಿ. ಅಯ್ಯೋ ನಿಂದು ಕಣೋ ಅದು ಹೊಲ, ಹೋಗೋ ನಿಮ್ಮ ಅಪ್ಪಂದು ಕಣೋ, ನಿಮ್ಮಪ್ಪ ಕಷ್ಟಪಟ್ಟು ತಗೊಂಡಿರೋದು, ನಿಮ್ಮ ತಾತ ಕಷ್ಟಪಟ್ಟು ತಗೊಂಡಿರೋದು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು. ಕಷ್ಟಪಟ್ಟಿದ್ಕೂ ಅದಕ್ಕೆ ಮತ್ತೆ ನಾವು ಕಷ್ಟಪಟ್ಟಿರೋದು ದುಡ್ಡಾಗ್ಲೇಳು, ಕಷ್ಟಪಟ್ಟಿರೋದು ಯಾವುದೇ ಆಗ್ಲೇಳು ನಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಇದೇ ನೋಡಿ ಸಾಕ್ಷಿ. ಮೋಸ ಮಾಡಿದ್ದು ಅನ್ಯಾಯ ಇದ್ದು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅನ್ನೋದಕ್ಕೆ ಆ ಬೊಮ್ಲಿಂಗನೇ ಸಾಕ್ಷಿ. ನಮ್ಮಪ್ಪ ನಿಯತ್ತಿಂದ ಇರೋದಕ್ಕೆ, ನಾವು ನಿಯತ್ತಿಂದ ಇರೋದಕ್ಕೇನೆ ಇವತ್ತು ದೇವ್ರು ನಮಗೆಲ್ಲ ಒಳ್ಳೇದು ಮಾಡ್ದ. ಅದಕ್ಕೆ ಮತ್ತೆ ಸ್ವಲ್ಪ ನಿಧಾನ ಅನ್ನೋದಿರಬೇಕು. ನಿಧಾನವಾಗಿ ಎಲ್ಲ ಕಾಯ್ದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು. ಕೊನೆಗೂ ಎಲ್ಲ ನಮ್ಮ ಹೆಸ್ರಿಗೆ ಆಗ್ಬಿಡ್ತಲ್ಲ. ಅಯ್ಯೋ ನನಗಂತೂ ಇದೇ ತುಂಬ ಬೇಜಾರಾಗೋದು. ಇದನ್ನೆಲ್ಲ ನೋಡ್ಬಿಟ್ರೆ ಏನಪ್ಪ ಇದು ವಿಚಿತ್ರ ಹಿಂಗಾಯ್ತು. ನನಗೂ ಅಲ್ಲ, ನನ್ನ ತಂಗಿಗೂ ಅಲ್ಲ, ಯಾರಿಗೂ ಅಲ್ಲ, ಸುಮ್ಮನೆ ಯಾರೋ ಮೂರನೇವ್ರು ತಿಂದಂಗೆ ಆಯ್ತಲ್ಲಪ್ಪ ಅನ್ನಂಗೆ ಆಗ್ತಾಯಿತ್ತು. ಇವತ್ತು ತುಂಬ ಖುಷಿ ಆಯಿತು. ನನ್ನ ತಮ್ಮನಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು ಇವತ್ತು. ಸರಿಯಾಗೈತಾ ಎಲ್ಲ ನೋಡ್ದ ಪತ್ರನೆಲ್ಲನ? ಹ್ಞೂ ಸರಿಯಾಗೈತಪ್ಪ. ಇನ್ನು ನಾವಿಬ್ರು ಕಟ್ಟಿ ಸಪ್ರೇಟ್ ಮಾಡ್ಕೊಂಡ್ರೆ ಇನ್ನು ಮುಗ್ದೋತು. ಇಬ್ರಾಳು ಒಂದಿನ ಎಲ್ಲ ನಾವು ಸರ್ವಿಸ್ ಕೀಚ್ಗೆಲ್ಲ ಕಟ್ಬಿಟ್ಟು ಇಬ್ರಾಳು ನಾವು ಮಾಡ್ಕೊಂಬನ, ನೀವು ಮಾಡ್ಕೊಳ್ರಿ. ತಾಲೂಕು 4 ಎಕರೆ ಬಂದುಬಿಡುತ್ತೆ. ಇಬ್ರು ಹೆಂಗಾತ ಸಮಭಾಗ ಮಾಡ್ಕೊಂಡು ಅವ್ರವ್ರದ್ದು ಮಾಡ್ಕೊಬಿಡೋಣ. ನನಗಂತೂ ತುಂಬ ಖುಷಿ ಆಯ್ತು ಕಣಲ್ಲ. ನನಗೂ ಅಷ್ಟೇ ಕಾಣೋಣ, ದಿನ ನನ್ನ ಮನಸ್ಸಿನ ಬರೇ ಅದೇ ಇರೋದು. ಯಾಕಂದರೆ ಹೆಂಗಸ್ರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನಮ್ಮಪ್ಪ ಹೇಳಿದ್ ನಮಗೆ ತಾನೇ ಗೊತ್ತಾಗಿರೋದು. ನನಗೂ ನಿನಗೂ ಗೊತ್ತಿರೋದು ಅಷ್ಟು ಅವ್ರಿಗೆ ಗೊತ್ತಿರಲಿಲ್ಲ. ನಮ್ಗೆ ಇವತ್ತು ಎಷ್ಟು ಖುಷಿ ಆಯ್ತಲ್ಲ. ಎಷ್ಟು ಖುಷಿ ಆಗೈತೆ ಅಣ್ಣ, ನನಗೂ ಅಷ್ಟೇ ತುಂಬ ಖುಷಿ ಆಗ್ಬಿಡ್ತು. ಅದಕ್ಕೆ ಮತ್ತೆ ಮೋಸ ಮಾಡಿದ್ರೆ ಯಾವತ್ತೂ ಉಳಿಯೋದಿಲ್ಲ. ಮೋಸ ಮಾಡಿರೋದು ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಅನ್ಯಾಯದ್ದಾಗ್ಲೇಳು ಅದೆಲ್ಲ ಉಳಿಯೋದಿಲ್ಲ. ಕಳ್ತನ ಮಾಡಿದ್ದು, ಅನ್ಯಾಯ ಮಾಡಿದ್ದು ಇದೆಲ್ಲ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ಅಣ್ಣ. ಆ ಕ್ಷಣಕ್ಕೆ ಒಳ್ಳೇದಾಗ್ಬೋದು, ಮುಂದೆ ಅದು ಅದ್ರ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ನಾವು ಆಲೆ ಬಿಡು, ನಮ್ಮ ಕೈ ತಪ್ಪು ಹೋಗ್ಬಿಡ್ತು ನಮ್ಮ ಜಮೀನು, ಇನ್ನೇನು ಓದಂಗೇನೆ ಅಂತ ಅಂದ್ಕೊಂಡಿದ್ವಿ. ಆದರೂ ನಮಗೆ ಮರಳಿ ನಮ್ಮ ಜಮೀನು ಬಂತಲ್ಲಣ್ಣ. ನಮಗೆ ತುಂಬ ಖುಷಿ ಆಗ್ತೈತೆ. ನಾವೀಗ ಯಾರು ತಿಂದಿಲ್ಲ, ನಮ್ಮ ತಿಂದವ್ರು ನಾವು ಬಿಟ್ಟಿಲ್ಲ ಅಷ್ಟೇ. ನಾವು ತೊಗೊಂಡಿದ್ದೀವಿ, ನಮ್ಮ ಅಪ್ಪನ ಆಸ್ತಿ ನಾವು ತೊಗೊಂಡಿದ್ದೀವಿ ಅಷ್ಟೇ. ಇವಾಗ ಎಲ್ಲ ನಾವು ಊರಾಗೆಲ್ಲ ಅವ್ನು ಅಂದ್ಕೊಂಡ್ರೆ ಒಳ್ಳೇದಾಗಲ್ಲ ಬಂದ್ಲಿಂಗ ಅಂತಾರಂತೆ. ಅದಕ್ಕೆ ನಾವೇನೇನು ಅವ್ರದ್ದೇನು ತಿಂದಿಲ್ಲ ಅಲ್ಲಣ್ಣ. ಅವರು ಪಾಪ ನಮ್ಮದು ಅವ್ರು ತಿಂದಿರೋದಕ್ಕೆ ಇಷ್ಟು ದಿನ ಅವ್ರು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ಮೇಲೆ ಆದ್ರೂ ಏನಾದ್ರೂ ಕೆಲಸ ಮಾಡ್ಕೊಂಡು ಉದ್ಧಾರ ಆದ್ರೆ ಆಗ್ಬೋದು. ನಾವು ನೋಂದ್ಕೊಂಡಿರೋದಕ್ಕೆ ಅವ್ನಿಗೆ ಯಾವುದೇ ಒಂದು ಬೆಳೆನೂ ಬೆಳೆಯೋದಕ್ಕಾಗಿಲ್ಲ. ಇಬ್ಬರು ಅಣ್ಣ ತಮ್ಮಗಳಿಗೆ ಇಬ್ಬರೊಳಗೂ ಅದು ಯಾವುದ್ರಲ್ಲಿ ಅವ್ರು ಮೋಸ ಮಾಡಿ ಹೊಲ ತಗೊಂಡ್ರೆ ಅದರಲ್ಲಿ ಏನು ಅವ್ರು ಇವುದೇ ಕಾರಣಕ್ಕೂ ಏನು ಮಾಡೋದಕ್ಕೂ ಆಗಿಲ್ಲ ಅಷ್ಟೇ. ಈಗ ಮೋಸ ಮಾಡಿದ್ರೆ ಹಿಂಗೇನೆ ಆಗೋದು. ಎಲ್ಲೋ ಒಂದು ಕಡೆಗೆ ತೋರಿಸ್ತಾನೆ ದೇವರು, ಯಾವುದಾದ್ರೂ ಒಂದು ಮೂಲೆಗೆ ಮುರಿತಾನು ಬಿಡೋದಿಲ್ಲ. ಇವತ್ತು ನನಗೂ ತುಂಬ ಖುಷಿ ಆಗ್ತೈತಿ. ನನ್ನ ಸಸಿಗೆ ಹೇಳಿ ಒಬ್ಬಟ್ಟು ಮಾಡಮ್ಮ ಇವತ್ತು ಅನ್ಬೇಕು. ಇಷ್ಟು ದಿವಸ ನಾನು ಎಷ್ಟು ನನ್ನ ಮನಸ್ಸಿಗೆ ಬೇಜಾರಾಗ್ತಿತ್ತು, ಓದಂಗೆಲ್ಲ ನನಗೆ ತುಂಬ ಬೇಜಾರಾಗ್ತಿತ್ತು. ಹೊಲ್ದಾಕ ಹೋದಂಗೆಲ್ಲ ಆ ಕಡೆ ನೋಡಿ 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 ನಮ್ಮ ಜಮೀನು ಬಿಟ್ಬಿಟ್ನಲ್ಲಪ್ಪ. 10 ಎಕರೆ ಜಮೀನು, 15 ಎಕರೆ ಜಮೀನು, 5 ಎಕರೆ 15 ಎಕರೆ ನಮ್ಮದು ಹೋಗ್ಬಿಡ್ತಲ್ಲ. 25 ಎಕರೆ ಬೌಂಡ್ರಿ ನಮ್ಮದು. ಅಯ್ಯೋ ಇದೆಲ್ಲ ಇದ್ದಿದ್ದು ನಮ್ಗೆ ಚೆನ್ನಾಗಿರೋದಲ್ಲ. ನಮ್ಮ ಕಷ್ಟಪಟ್ಟಿರೋದು ನಮ್ಮಪ್ಪ ಸತ್ತಿತ್ತು, ಯಾವುದೇ ಕಾರಣಕ್ಕೂ ನೀವಿಬ್ರು ಬಿಡಬೇಡ್ರಿ ಅಂತ ಹೇಳಿ ನಮ್ಮಪ್ಪ ಸತ್ತಿತ್ತು. ಇವತ್ತು ನಮ್ಮಪ್ಪ ಹೇಳಿರೋ ಮಾತು ತುಂಬ ನೆನಪಾಗ್ಬಿಡ್ತು ನನಗೆ. ಹೂನಣ್ಣ, ಅವತ್ತು ನಮ್ಮಪ್ಪ ಇಬ್ಬರ ಕೈ ಹಿಡ್ಕೊಂಡು ಅಳುತ್ತಾ ಹೇಳಿತ್ತು, ಪಾಪ ಅದು ಮೋಸ ಮಾಡೇವ್ರೆ ನಮಗೆ, ನೀವು ಯಾವುದೇ ಕಾರಣಕ್ಕೂ ಅದನ್ನ ಬಿಡಬೇಡ್ರಿ ಅಂತ ಹೇಳಿತ್ತು. ಅದು ನೋಡಿ ಇವತ್ತು ನಮಗೆ ನಮ್ಮಪ್ಪ ಹೇಳಿರೋ ಮಾತು, ಅವತ್ತು ಹೇಳಿರೋ ಮಾತು ಇವತ್ತು ನಮಗೆ ನೆನಪಾಯಿತು. ಅಪ್ಪ ಎಲ್ಲಿದೆಯಪ್ಪ, ನೀನು ಹೇಳಿರೋ ಮಾತು ಕೊನೆಗೂ ನಾವು ಸಾಧಿಸ್ಬಿಟ್ವಪ್ಪ. ಬಿಡಬೇಡ್ರಿ ಪಾಪ ಬಿಡಬೇಡ್ರಿ ಎಂಬುದು ನಮ್ಮಪ್ಪಯ್ಯ. ಹೆಂಗ ಬಿಡತ್ತಟ್ಟ. ಕೊನೆಗೆ ಆತಲ್ಲ 4 ಎಕರೆ. ಅವಳು ಕೋಮ್ಲಮ್ಮನ 5 ಎಕರೆ ತಕೊಂಡ್ಲು. ನೀವಿಬ್ಬರಳು ಸೇರಿ ಅರ್ಧ ಎಕರೆನ ಆನಂದ್ ಬಿಟ್ರತ್ತ. ಅವನೇನೋ ಮಾಡ್ಕೊಂಡು ಉಣ್ತಾನೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಕ್ರಿಯೆ ಹಿಡ್ದೆ ಇದ್ರೆ ನೀವು. ಅವ್ರಂತಾರಾಗಿದ್ರೆ 1 ಎಕರೆನೂ ಕೊಡ್ತಿರ್ಲಿಲ್ಲ ಯಾರಿಗೂ. ಅವನು ಏನೋ ಆನಂದಿದ್ದಂಗೆ ಒಳ್ಳೆ ರೀತಿಯಾಗಿ ಏನೋ ಇದ್ದಿದ್ರೆ ನಾವು ಕೊಡ್ತಿದ್ವಿ 1 ಎಕರೆನ. ಇವತ್ತು ಅವನು ನೀನು ಕೊಡೋದಾದ್ರೆ ಕೊಡು, ಇಲ್ಲಾಂದ್ರೆ ನೀವು ತಗೊಳ್ಳೋಣ ಅಂತ ಹೇಳಿ ಅವ್ನು ಒಳ್ಳೆ ಮಾತನಾಗ ಹೇಳ್ದ. ಅದಕ್ಕೆ ನಾನು ನನ್ನ ತಮ್ಮ ಇಬ್ಬರಳು ಎಲ್ಲ ಮಾತಾಡ್ಕೊಂಡು ಇಬ್ಬರಳು ಅರ್ಧ ಎಕರೆ ಬಿಟ್ವಿ. 4.5 ಎಕರೆ ಇಬ್ಬರೊಳಗೂ ಬಂತು. 4 ಎಕರೆ ಅಲ್ಲ ಕಣಿ, 4.5 ಎಕರೆ ಬಂದೈತಿ. ಅರ್ಧ ಎಕರೆ ಬಿಟ್ವಾ 10 ಎಕರೆ ಹೊಲ್ದಾಗೆ. ಇಬ್ಬರು ಅರ್ಧ ಎಕರೆ ಬಿಟ್ಟಿರೋದಕ್ಕೆ ಅವನಿಗೆ 1 ಎಕರೆ ಹೋಗೈತಿ. ಇನ್ನು ಉಳ್ದಿರೋದು ನಮ್ಗೆ ಐತಿ. 4.5 ಎಕರೆ 4.5 ಎಕರೆ 9 ಎಕರೆ ಜಮೀನು ನಮಗೆ ಬಂತು. ಕೋಮ್ಲಮ್ಮಗೆ ಹೆಂಗೆ 5 ಎಕರೆ ಆಯ್ತು. ನಿಮ್ಮಿಬ್ಬರಿಗೂ 4.5 ಎಕರೆ ಹೆಂಗೆ ಬಿಡತ್ತೆ.
ಮಸ್ತ್ ಆತು ಅಲ್ಲ ಅವನು ಹಂಗೆ ಬಮ್ನಿಂಗ ಮೋಸ ಮಾಡಿ ಓಟ್ ಮೇರಿತಿದ್ದ. ಏ ಹೋಗಿ ಚೈತ್ರಮ್ಗೆ ಹೋಗಿ ಹೇಳು ಪಾಯಸನ ಒಬ್ಬಟ್ಟ ಯಾತನ ಮಾಡೋನು. ಇವತ್ತು ನನಗೆ ಭಾಳ ಖುಷಿಯಾಗ್ಬಿಟ್ಟೈತಿ. ಎಲ್ಲ ನಮ್ಮದು ಹೊಲ ಎಲ್ಲ ಸರಿಯಾಗಿ ನಮ್ಮ ಹೆಸರಿಗೆ ಪತ್ರ ರೆಡಿ ಆಗ್ಬಿಡ್ತಲ್ಲ, ನನಗೆ ಭಾಳ ಖುಷಿಯಾಗ್ಬಿಟ್ಟೈತಿ. ಹೋಗು ಯಾತನನ ಮಾಡು ಅಂತ ಹೇಳೋಕೆ ಹೋಗಿ ಮನೆಯಾಗಿ. ಹೇಳ್ತೀನಿ ಬಿಡಪ್ಪ, ಏನು ಹಂಗೆ ಅಣ್ಣ ತಮ್ಮಗಳಿಗೆ ಇಬ್ಬರಳ್ಗೂ ಏನು ಖುಷಿ ಆಗೈತು. ನಮ್ಮದು ಹೊಲ ಸಿಕ್ಬಿಡ್ತು ಅಂತ ಹೇಳಿ ಎಲ್ಲಾರ್ಗು. ಕೋಮ್ಲಮ್ಮನು ಹಂಗೆ, ಅವಳು ಹಂಗೆ ಸಿರಿ ಆಡಾಳು, ನೀನು ಹಂಗೆ ಸಿರಿ ಆಡ್ತಾ ಇದೆಯಾ, ಎಲ್ಲರೂ ಹಂಗೆ ಸಿರಿ ಆಡ್ತಾ ಇದ್ದೀರಾ. ನಮ್ಮ ಕೋಮ್ಲಮ್ಮನ ಬಂತು. ಏನಮ್ಮ ಖುಷಿ ಆತೆ ಕೋಮ್ಲಮ್ಮ? ಖುಷಿ ಆಗಕ್ಕಿಲ್ಲೇನಣ್ಣ. ನನಗೂ ಗೊತ್ತಿತ್ತು, ಮತ್ತು ನಮ್ಮ ಅಪ್ಪ ಹೇಳಿರೋದು ನನಗೂ ಅವ್ರು ನೋಡಿರಂಗೆ ಮೈ ಎಲ್ಲ ಉರಿಯೋದು. ಹೆಂಗ ಬಿಡತ್ತ, ನಮ್ಮ ಆಸ್ತಿ ನಮಗೆ ಸೇರ್ಬಿಡ್ತಲ್ಲ. ನಮ್ಮ ಕೋಮ್ಲಮ್ಗೂ ಭಾಳ ಖುಷಿಯಾಗ್ಬಿಟ್ಟೈತಿ. ಬಾರಮ್ಮ ಇಲ್ಲೇನಿ ಅಣ್ಣಯ್ರ ಮನೆಗೆ ಪಾಯಸ ಮಾಡ್ತಾರಂತೆ. ಪಾಯಸನ ಒಬ್ಬಟ್ಟ ಮಾಡ್ತೀವಿ ಅಂತ ಹೇಳ್ತಿದ್ರು. ಇಲ್ಲೇ ಉಣ್ ಬಾ. ಇಲ್ಲ ನಮ್ಮ ಮನೆಗೆ ಮಾಡಿಸ್ತೀನಿ ನಡಿ, ಉಣ್ಮ ಪಾಯಸನ ಆ ಥರ ಮಾಡೋಣ ಇವತ್ತು ಸಿಹಿ ಅಡುಗೆನ. ಏ ಬೇಡ ಬಿಡು, ನಾನು ಸಪ್ರೇಟ್ ಯಾವ ಮಾಡಿಸ್ತೀರಾ ಅಂತ ಹೇಳಿ ಕೇಳೋಣ ಅಂತ ಬಂದು. ನಮ್ದು 5 ಎಕರೆ, ನಿಮ್ಮ 4.5 ಎಕರೆ ಅಲ್ಲೇ ಸಪ್ರೇಟಾಗಿ ಮಾಡಿಸ್ಕೊಂಬನ. ನನಗೆ 5 ಎಕರೆ ಬರುತ್ತೆ, ನಿಮಗೆಲ್ಲ ಇಬ್ಬರೊಳಗೂ ನೀವು ಸಪ್ರೇಟ್ ಮಾಡಿಸ್ಕೊಳ್ರಿ. ಸಪ್ರೇಟ್ ಎಲ್ಲ ಈಗ ನಮ್ಮ ವರ್ದನು ಬರುತ್ತೆ, ಅದಕ್ಕೆ ಇವಾಗ ನಾವು ಸಪ್ರೇಟ್ ಮಾಡ್ಕೊಂಬನ. ನಮ್ದು ಆಗೈತಲ್ಲ, ಇನ್ನು ನಾವು ಸಮಭಾಗ ಮಾಡ್ಕೊಂಬದೇನು ದೊಡ್ಡದಲ್ಲ, ಮಾಡ್ಕೊಂಬಂದು ಸುಮ್ಮನಿರಮ್ಮ. ಸರಿ ಕಣಣ, ಆಯ್ತು. ಆದಷ್ಟು ಬೇಗ ಮಾಡ್ಕೊಂಡ್ರೆ ನಮಗೆ ಒಳ್ಳೇದು ಅಂತ ಹೇಳಿ. ಹೆಂಗ ಬಿಡು, ಇಷ್ಟನ ರೆಡಿ ಆತಲ್ಲ ಎಲ್ಲಾನು. ನಾವಾಗುತ್ತೋ ಇಲ್ಲ ಅಂತ ಅನ್ಕೊಂಡಿದ್ವಿ, ಹೆಂಗ ಆಯ್ತತ್ತ. ಅವನಂತೂ ಅವಳ ನೀಗಳನು. ಅವಾಗ ನಾವು ಎಷ್ಟತ್ತಿದ್ದೀವಿ, ನಾನು ನೀನು ಅಣ್ಣಯ್ಯ, ಅವಾಗ ನಾವು ಎಷ್ಟತ್ತಿದ್ದೀವಮ್ಮ, ನಮ್ಗಳು ಅವಾಗ ಯಾರೂ ಕೇಳಲಿಲ್ಲ. ಇವಾಗ ಅವನೊಳದು ನಮಗೆ ಅಯ್ಯ ಅನ್ಬೇಕಂತೆ. ನಾನು ಇಷ್ಟೊಂದು ಹೊಳ್ತಾ ಇದ್ದೀನಿ, ಇಷ್ಟೊಂದು ಕೇಳ್ಕೊಂತಾ ಇದ್ದೀನಿ, ನಿಮ್ಮ ಮನಸ್ಸೇನು ಅನ್ಸಲ್ವೇ ಅಂತಾನೆ. ಓಯ್ ನಾನು ಹೋಗವನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದೀನಿ. ಕೊಡಪ್ಪ, ನಿಮ್ಮಪ್ಪ ಹಿಂಗೆ ಮೋಸ ಮಾಡಿರೋದಂತೆ, ಒಂದು ಎಕರೆನಾದರೂ ತಾಂಡು ಕೊಡು ಅಂತಂದರೆ ಇಲ್ಲ 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 ಕೊಡಲ್ಲ ಅಂತ ನ್ಯಾಯ ಪಂಚಾಯತ್ಗೆಲ್ಲ ಖಾಲಿ ಹಾಕಿ ಅದೆಲ್ಲನ ಸೈನ್ ಹಾಕ್ಸ್ಕೊಂಡಿರೋದು, ಊಟ ಕೈ ಬರವಣಿಗೆ ಬರೆಸ್ಕೊಂಡಿರೋದು ಎಲ್ಲನ ಅವನು ನಮಗೆ ಸುಳ್ಳು ತೋರಿಸ್ತಾ. ನಾವು ಅವಾಗ ನಂಬಿ ಸುಮ್ಕಾದ್ವಿ, ಆಗಿದ್ರು ಆಗಿರ್ಬೋದೇನೋ ಅಂತ ಹೇಳಿ. ಆದರೆ ಅದಿವಾಗ ಗೊತ್ತಾಯ್ತು ಅದೇನು ಬಂಡವಾಳ, ಅದೇನು ಎತ್ತ ಅಂತೇಳಿ ಈಗೆಲ್ಲ ಬೈಲಿಗೆ ಬಿತ್ತು. ಬಿಡತ್ತ. ನಮ್ಮ ಅಪ್ಪನು ಬೋಲ್ ಖುಷಿ ಆಗ್ಬಿಡ್ತು. ನಮ್ಮ ಅಣ್ಣ ಇರೋ ನನಗೆ 5 ಎಕರೆ ಹೊಲ ಕೊಡ್ತಾರೆ ಅಂತ ಹೇಳ್ದೆ, ಅದಕ್ಕೇನೆ ಹೆಂಗ ಬಿಡತ್ತ, ಒಳ್ಳೆ ಕೆಲಸ ಆಯ್ತು, ನಮಗೂ ಹೊಲ ಇರಲಿಲ್ಲ ಅಂತೇಳಿ ನಮ್ಮ ಅಪ್ಪನು ಬೋಲ್ ಖುಷಿ ಪಡ್ತು. ಕಣಮ್ಮ, ಮತ್ತೆ ಹೆಣ್ಮಕ್ಳು ತಿನ್ನಂಗಲ್ಲ, ನಾವು ತಿನ್ನಂಗೂ ಅಲ್ಲ, ಮಕ್ಕಳು ಮೊಮ್ಮಕ್ಕಳು ತಿನ್ನಂಗಲ್ಲ. ಸುಮ್ಮನೆ ಯಾರಿಗ 3ನೇರಿಗೆ ಕಂಡರ ಫಲ ಆಗುತ್ತೆ ಅಂತಂದ್ರೆ ಯಾಕೆ ಬಿಡಬೇಕು? ಯಾರು ಬಿಡಲ್ಲ. ಈಗ ಒಂದು ಅಂಗ ಆಗಲೇ ಜಾಗ ಆಗ್ಲೇಳು ಯಾರು ಬಿಡೋದಿಲ್ಲ. ಮತ್ತೆ ಅಲ್ವೇನದಕ್ಕೆ ಸುಮ್ಮನೆ ಕಂಡರ್ಗೆ ಯಾಕೆ ನಾವು ಹಾಳು ಮಾಡಬೇಕು? ನಮಗಲ್ಲ ಅವ್ರಿಗಲ್ಲ, ಯಾರು ತಿನ್ನಂಗೂ ಅಲ್ಲ ಅಂದಮೇಲೆ, ನಮ್ಮ ಅಣ್ಣೇ ತಿನ್ನಂಗೂ ಅಲ್ಲ, ನಾನು ತಿನ್ನಂಗೂ ಅಲ್ಲ ಅಂದಮೇಲೆ ಯಾವನಿಗೋ 3ನೇವ್ನಿಗೆ ಯಾಕೆ ನಾವು ಬಿಟ್ಕೊಡ್ಬೇಕು? ಇವತ್ತು ನಾವು 3 ಓಡಾಡಿದ್ದಕ್ಕೆ ಬಂತು ನೋಡು ಕೊನೆಗೆ. ಏನು ಖರ್ಚಾಯಿತು? ಖರ್ಚಾದರೂ ಆಗ್ಲೇಳು, ಏನು ಮಾಡೋಕ್ಕಾಗುತ್ತೆ? ನೋಡಿದ್ರಲ್ಲ ವೀಕ್ಷಕರೇ, ಕೊನೆಗೂ ನಾವು ಹೋರಾಡಿದ್ದಕ್ಕೆ 15 ಎಕರೆ ಹೊಲ ನಮಗೆ ಆಗ್ಬಿಡ್ತು. ಪಾಪ ಹೋದ್ರು ಹೋಗ್ಲಿ, ಆನಂದಕ್ಕೆ ಮಾತು ಕೊಟ್ಟಿದ್ವಿ ಅನ್ನೋ ಕಾರಣಕ್ಕೆ ನಾವು ನಾನು ಅರ್ಧ ಎಕರೆ, ನನ್ನ ತಮ್ಮ ಅರ್ಧ ಎಕರೆ ಬಿಡ್ತೀವಿ ಅಂತ ಒಪ್ಕೊಂಡು ಅವನಿಗೆ 1 ಎಕರೆ ಹೊಲ ಕೊಡ್ತಾ ಇದ್ದೀವಿ. ನಮ್ಮಿಬ್ರಿಗೂ 4.5 ಎಕರೆ, ನಮ್ಮ ಹೆಣ್ಮಗಳಿಗೆ 5 ಎಕರೆ ಹೊಲ ಕೊಟ್ಟಿದ್ದೀವಿ. ನನಗಂತೂ ಖುಷಿ ಏನು ಮಾಡಬೇಕು ಈ ಖುಷಿಗೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಇದೊಂದು ಭಾಳ ಇತ್ತು, ತಲೆಯ ಕೊರಿತಾ ಇತ್ತು, ಒಂಥರ ಉಳ್ಳಕ್ಕೆ ಹೊರದಂಗೆ ಕೊರಿತಾ ಇತ್ತು. ಏನು ಮಾಡಲಿ ನಮ್ದು ಆಸ್ತಿ ಹೋಗ್ಬಿಡ್ತು ಅಂತ ತುಂಬ ಬೇಜಾರಾಗೋದು. ಯಾರಿಗೆ ಆಗಲಿ ಅವ್ರ ಅಪ್ಪನ ಆಸ್ತಿ ಕಳ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.